ಇನ್ನೊಂದು ವಿಷ್ಣು ಸರ್ಗೆ ಸಪೋಸ್ ಈ ಅವಾರ್ಡ್ ವಿಚಾರದಲ್ಲಿ ಅಥವಾ ಒಂದು ಬರ್ತ್ಡೇ ಅಂತ ಬಂದಾಗ ಅದನ್ನು ಹೇಗೆ ಅವರು, ಯಾಕೆಂದರೆ ಅವರ ಕಡೆ ಅವರ ಜೀವನದ ಸಂಧ್ಯಾಕಾಲ ಇನ್ನೂ ಸಮೀಪಿಸಿರಲಿಲ್ಲ, ಬಟ್ ಅವರು ಆಧ್ಯಾತ್ಮಿಕವಾಗಿ ತಾತ್ವಿಕವಾಗಿ ಒಂಥರ ಆ ದಿಕ್ಕಿನ ಕಡೆಗೆ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಹಾಗಾಗಿ ಅದನ್ನು ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಈ ಸಂತೋಷ ಆದರೂ ಒಂದೇ ಥರನೇ, ದುಃಖ ಆದರೂ ಒಂದೇ ಥರನೇ, ಎರಡಕ್ಕೂ ಕುಗ್ಗೋದಾಗಲಿ ಹಿಗ್ಗೋದಾಗಲಿ ಮಾಡಲ್ಲ. ಅವರಿಗೆ ಒಂದು ಅವಾರ್ಡ್ ಅಥವಾ ಅವ್ರಿಗೊಂದು ಕರ್ನಾಟಕ ರತ್ನ, ಒಂದು ಭಾರತ ರತ್ನ ಅಥವಾ ಯಾವುದೋ ಒಂದು ಪ್ರಶಸ್ತಿ, ಒಂದು ಬರ್ತ್ಡೇ, ಜನ ಬರ್ತಾರೆ, ಸಂಭ್ರಮಾಚರಣೆ, ಇದನ್ನು ಹೇಗೆ ರಿಸೀವ್ ಮಾಡ್ತಾಯಿದ್ರು? ಅವ್ರಿಗೆ ಪತ್ರಕರ್ತರು ಕೇಳಿದರು ಅವರಿಗೆ ಪದ್ಮ ಪ್ರಶಸ್ತಿ ಬರಬೇಕು ಅಂತ. ಆಗ ಹೇಳಿದ್ರು, ನನಗಿಂತ ಭಾರತೀಯರು ಅರ್ಹರು, ಅದಕ್ಕೆ ಅವ್ರಿಗೆ ಕೊಡಬೇಕು, ಅವ್ರಿಗೆ ಸಿಗಬೇಕು ಅಂತ ಹೇಳಿದ್ರು. ಅವರು ಒಂದು ಅವ್ರಿಗಿಂತ ಸೀನಿಯರ್, ಅವ್ರಿಗಿಂತ ಹಿರಿಯ ಕಲಾವಿದೆ. ಇನ್ನೂ ಅರ್ಲಿ ಎಂಟ್ರಿ ಆಗಿದ್ದರು ಸಿನಿಮಾ ರಂಗಕ್ಕೆ ಬಹಳ ವರ್ಷಗಳ ಮುಂಚೆ. ಒಂದು ಎರಡನೇದಾಗಿ ಅವರಿಗೂ ಕೂಡ ಅದು ಅಂದರೆ ಪ್ರಶಸ್ತಿಗಳ ಬಗ್ಗೆ ಹೋಗ್ತಾ ಅಷ್ಟು ಒಲವು ಅಥವಾ ಬೇಕು ಅನ್ನೋದಿರಲಿಲ್ಲ ಅವ್ರಿಗೆ. ಸಿನಿಮಾ ಕೂಡ ಯಾವಾಗಲೂ ಹೇಳೋರು, ಅಂದರೆ ಈಗ ಕೆಲವು ಸಿನಿಮಾ ಹಿಟ್ ಆಗ್ತವೆ, ಕೆಲವು ಸಿನಿಮಾ ಓಡದೇ ಇರ್ತವೆ. ಅಲ್ಲೂ ಕೂಡ ಅವರು ಹೇಳೋರು, ಒಂದು ಸಿನಿಮಾ ಓಡದೇ ಇದ್ದರೆ 10 ಸ್ನೇಹಿತರು ನಮ್ಮಿಂದ ದೂರ ಆಗ್ತಾರೆ. ಆದರೆ ಒಂದು ಸಿನಿಮಾ ಗೆದ್ದರೆ ಹಿಟ್ಟಾಯಿತು ಅಂತಂದರೆ 100 ದುಶ್ಮನ್ಗಳು, ವೈರಿಗಳು ಹುಟ್ಕೊಳ್ತಾರೆ ಅಂತ ಹೇಳ್ತಾಯಿದ್ರು. ಗೆಲುವು ಕೂಡ ಶಾಪನೆ ಅಂತ, ವೈರಿಗಳು ಹುಟ್ಕೊಳ್ತಾರೆ ಅಂತ ಅಷ್ಟೊಂದು. ಹಾಗಾಗಿ ಅವರು ಆಮೇಲೆ 220 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಷ್ಟೊಂದು ವರ್ಷಗಳವರು ಇದ್ದರು ಇಂಡಸ್ಟ್ರಿಯಲ್ಲಿ, ಚಿತ್ರರಂಗದಲ್ಲಿ. ಹಾಗಾಗಿ ಒಂದು ವೈಯಕ್ತಿಕ ಏರಿಳಿತಗಳು ಜೊತೆಗೆ ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳು, ಸ್ನೇಹಿತರ ನಮ್ಮ ಜೊತೆಯಲ್ಲಿ ಅಥವಾ ಸ್ನೇಹಿತರು ನಾವು ಅಂದ್ಕೊಂಡಿರುವಂಥ ಕೆಲವು ಸ್ನೇಹಿತರು ಅವರ ಒಂದು ನಮ್ಮ ಜೊತೆ ಬದಲಾವಣೆ, ಇದೆಲ್ಲವೂ ಅವರು ನೋಡಿದರು. ಹಾಗಾಗಿ ಅವರು ಆ ಒಂದು ಇದಕ್ಕೆ ಬಂದಿದ್ದರು. ಪ್ರಶಸ್ತಿ ಅಥವಾ ಯಾವುದೇ ಥರದ ಒಂದು ಅಂದರೆ ಜನ ಪ್ರೀತಿಸಬೇಕು, ಜನಗಳ ಅಭಿಮಾನ ಅದೇ ಶಾಶ್ವತ, ಅದೇ ನಿರಂತರ. ಅದಕ್ಕೋಸ್ಕರ ನಾನು ಸಿನಿಮಾ ಮಾಡಬೇಕು, ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಅಥವಾ ನನ್ನ ನಡ್ಕೊಳ್ಳೋ ರೀತಿ ಆ ನಿಟ್ಟಲ್ಲಿರಬೇಕು ಅಂತ. ಪ್ರಶಸ್ತಿ ಬಗ್ಗೆ ಅವ್ರಿಗೆ ಅಷ್ಟು ಹೋಗ್ತಾ ಇರಲಿಲ್ಲ. ಆದರೆ ಅವ್ರಿಗೆ ಪ್ರಶಸ್ತಿ ಅದು ಅವ್ರಿಗೆ ಆಸಕ್ತಿ ಇತ್ತೋ ಇಲ್ವೋ ಅದು ಬೇರೆ ವಿಷಯ. ಆದರೆ ನಮ್ಮ ಕರ್ತವ್ಯ ಆಗತ್ತದು. ನಾನು ಒಬ್ಬ ಚಿತ್ರರಂಗದ ವ್ಯಕ್ತಿ ಅಥವಾ ನಾನು ಅವ್ರ ಅಳಿಯ ಅಂತ ಇರಬಹುದು, ಅಥವಾ ಒಬ್ಬ ಸಾಮಾನ್ಯ ಕನ್ನಡಿಗ ಅಂತ ಅಂದ್ಕೊಳ್ಳಿ. ನಮ್ಮ ಜವಾಬ್ದಾರಿ ಅದು, ನಮ್ಮ ಕರ್ನಾಟಕ ಸರ್ಕಾರದ ಜವಾಬ್ದಾರಿ, ನಮ್ಮ ಕನ್ನಡಿಗರ ಜವಾಬ್ದಾರಿ. ಸಾಧಕರನ್ನು ಗುರುತಿಸಬೇಕು. ನಾನು ಆಗಲೇ ಹೇಳಿದಾಗೆ ಅದರಿಂದ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ ಹೆಮ್ಮೆ ಹೆಚ್ಚಾಗುತ್ತೆ. ಹಾಗಾಗಿ ಅವ್ರಿಗೆ ಆಸಕ್ತಿ ಇಲ್ಲದೆ ಹೋದರೂ ಕೂಡ, ಅವ್ರಿಗೆ ಆಸಕ್ತಿ ಇರಲಿಲ್ಲ ಅಂತಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಅವರು ಬಂದಿರೋದು ನಿಜಕ್ಕೂ ನಾನು ಈ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯರವರಿಗೆ ನಾನು ನಮ್ಮ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ, ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ, ನಮ್ಮ ಬೃಹತ್ ಕುಟುಂಬ ಅಂತಂದರೆ ಅಭಿಮಾನಿ ಬಳಗ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಬರ್ಡೇ ಸೆಲೆಬ್ರೇಷನ್ಸ್ ಹೇಗಿರ್ತಾ ಇತ್ತು ವಿಷ್ಣು ಸರ್ ಇದ್ದಾಗ? ತುಂಬ ಜನ ಬರೋರು, ಮನೆಯಲ್ಲಿತ್ತು ಅಥವಾ ಎಲ್ಲೇ ಅವ್ರು ಮಾಡಿದ್ರೂ ಕೂಡ. ನಾನು ಮೈಸೂರಲ್ಲಿದ್ದಾಗ ಮೈಸೂರಲ್ಲಿ ಒಂದು ಸತಿ ಅವರು ಆಚರಿಸಿದ್ರು. ಅಲ್ಲಿ ಆವಾಗ ಹೋಗಿದ್ದೆ ನಾನು. ಮೈಸೂರಲ್ಲ, ಮಂಡ್ಯ. ಏನು ಜನಸಾಗರ. ನಾವು ಸಿನಿಮಾದಲ್ಲಿ ಎಲ್ಲ ಎಷ್ಟೋ ಸಲ ನೋಡ್ತೀವಿ. ಆ ಥರ ಜನಸಮೂಹ ಸೇರೋದಿದೆಯಲ್ಲ ಒಬ್ಬ ಕಲಾವಿದನಿಗೋಸ್ಕರ, ಅದು ನೋಡಿ ಸಂತೋಷ ಪಡಬೇಕು. ನಿಜಕ್ಕೂ ಅವ್ರು ಅದನ್ನು ಅವ್ರ ಸಂಪಾದನೆ ಅದು. ಅವ್ರು ಯಾವಾಗಲೂ ಅದನ್ನೇ ಹೇಳೋರು, ನಾನು ಸಂಪಾದನೆ ಇದೆ ಅಂತ. ನಿಜಕ್ಕೂ ಆಮೇಲೆ ನೋಡಿ, ಈಗ 16 ವರ್ಷ ಆಯಿತು ಅವರು ಶಾರೀರಿಕವಾಗಿ ನಮ್ಮನ್ನು ಆಗಲಿ, ಆದರೂ ಕೂಡ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಅಭಿಮಾನ, ಅಷ್ಟೇ ಅನ್ನೋದಕ್ಕಿಂತ ಇನ್ನೂ ಹೆಚ್ಚೇ ಆಗ್ತಾಯಿದೆ. ಎಷ್ಟೋ ಮಕ್ಕಳಿಗೆ, ಹುಡುಗರಿಗೆ ಇನ್ನೂ ಅಪ್ಪವರಿದ್ದಾಗ ಅವರು ಹುಟ್ಟೇ ಇರಲಿಲ್ಲ, ಆದರೂ ಕೂಡ ನಾವು ಅವ್ರ ಅಭಿಮಾನಿ ಅಂತ ಹೇಳ್ಕೊತಾರೆ. ಇದನ್ನು ನಾನು ಎಲ್ಲೂ ಕಂಡಿಲ್ಲ. ಇವತ್ತು ಹಾಗೆ ನೋಡ್ತಿದ್ದೆ ನಾನು,
ಎನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಿದ್ರು. ಅಂದರೆ ವಿಷ್ಣು ಸರ್ ಅವರು ಬಾಲ್ಯದಿಂದ ಹೇಗಿದ್ದರು, ಬೇರೆ ಬೇರೆ ಪಾತ್ರಗಳಲ್ಲಿ ಸಾಹಸ ಸಿಂಹನಾಗಿ ಇದು ಮಾಡಿದ್ದು ಅದೆಲ್ಲವನ್ನು ನೋಡ್ತಿದ್ದಾಗ ಕೆಲವು ಚಿತ್ರ, ಕೆಲವು ವ್ಯಕ್ತಿ ಮನಸ್ಸಿನಲ್ಲಿ ಬರ್ಕೊಂಡ್ಬಿಡ್ತಾರೆ ಚಿತ್ರಗಳನ್ನು, ಮನಸ್ಸಲ್ಲಿ ಪೇಂಟಿಂಗ್ ಮಾಡ್ತಾರೆ. ಹೌದು ಹೌದು ಹೌದು. ಅದನ್ನು ನಡೆಸೋಕ್ಕಾಗಲ್ಲ ಅಂಥೇಳಿ ಅವ್ರ ಸಿನಿಮಾಗಳು ಬಂದಾಗ ಅದೇ ತಾದಾತ್ಮ್ಯತೆ, ತಲ್ಲೀನತೆ, ಅಷ್ಟೇ ಪ್ರೀತಿ, ಒಂದು ಹರ್ಷದಿಂದನೇ ಜನ ರಿಸೀವ್ ಮಾಡ್ತಾರೆ ಅದನ್ನು ಅಂಥೇಳಿ. ಅದೇ ನಾವು ನೋಡೇ ಇಲ್ಲ ಇದು ಈ ಥರದ್ದೊಂದು ಪ್ರೀತಿ ನೋಡಿಲ್ಲ. ಆಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸೋ ರೀತಿ ಇದೆ ಅಲ್ಲ, ನಾವು ಅಭಿಮಾನ ಸುಮಾರು ಜನಗಳ ಬಗ್ಗೆ ಇರುತ್ತೆ, ಆದರೆ ಅದನ್ನು ವ್ಯಕ್ತಪಡಿಸೋ ರೀತಿ ಕೂಡ ಇಷ್ಟೊಂದು ಬಾಹ್ಯ ರೂಪದಲ್ಲಿ, ಇಷ್ಟೊಂದು ಬೇರೆ ಬೇರೆ ಪ್ರಮಾಣದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಿರೋದಿದೆ ಅಲ್ಲ, ನಿಜಕ್ಕೂ ಅದಕ್ಕೆ ಪದಗಳಿಲ್ಲ. ಓಕೆ. ಇನ್ನೊಂದು ಕಡೆ ವಿಷ್ಣು ಸರ್ ಒಬ್ಬ ಅದ್ಭುತ ಮಿಮಿಕ್ರಿ ಕಲಾವಿದರು ಅಂತ, ಆದರೆ ಅವರು ತಮ್ಮ ಆತ್ಮೀಯ ವಲಯ ಏನಿದೆಯೋ, ಅತ್ಯಂತ ಆಪ್ತರೇನಿದ್ರೋ ಅವ್ರ ಬಳಿ ಮಾತ್ರ ಆ ಮಿಮಿಕ್ರಿ ಕಲೆ ಆಚೆ ತರ್ತಿದ್ರು, ಬಹಿರಂಗವಾಗಿ ಬಾಹ್ಯವಾಗಿ ಎಲ್ಲರದ್ರಗಡೆ ಇರಲಿಲ್ಲ ಅಂಥೇಳಿ. ಅದೊಂದು ಆ ತುಂಟ ವಿಷ್ಣುವರ್ಧನ್ ಅವರ ಆತ್ಮೀಯ ವಲಯದಲ್ಲಿ ಇದ್ದರು ಅಂತ. ಅವರಿದ್ದರು, ಅದನ್ನು ಅವ್ರ ನಿರ್ದೇಶಕರನ್ನ ನೀವು ಕೇಳಿದ್ರೆ ಹೇಳ್ತಾರೆ, ಆದರೆ ನಮ್ಮ ಮುಂದೆ ಕೂಡ ಅವರು ಸುಮಾರು ಸಲ ಹಿಂದಿ ಹಾಡುಗಳು, ರಾಜೇಶ್ ಖನ್ನಾ ಕಲಾವಿದರನ್ನು ಅವರು ಇದು ಮಾಡೋರು, ಇಮಿಟೇಟ್ ಮಾಡೋರು, ಅಥವಾ ಬೇರೆ ಭಾಷೆ ಕಲಾವಿದರನ್ನು ಇಮಿಟೇಟ್ ಮಾಡೋರು. ಆಮೇಲೆ ಈಗ ನಿಮ್ಮ ಜೊತೆಲಿ ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಜೊತೆಲಿ ನಿಮ್ಮ ಹತ್ರ ಏನೋ ಒಂದು ಬೇರೆ ಥರದ್ದು ಏನೋ ಅಂತಂದ್ರೆ ನಿಮ್ಮನ್ನು ಇಮಿಟೇಟ್ ಮಾಡೋರು, ಆ ಥರ. ಆದರೆ ಅಭಿಮಾನದಿಂದ ಇಲ್ಲ, ತುಂಬ ಅಭಿಮಾನದಿಂದನೇ ಅವರು ತುಂಬ ಖುಷಿಪಟ್ಟು ಅವರು ಅದನ್ನು ಮಾಡಿ ತೋರಿಸೋರು. ಏನಾದರೂ ರಿಕಾಲ್ ಮಾಡ್ತಿದ್ದೀರಾ ಆಕಾರದ ಚಿತ್ರರಂಗದ ಬಗ್ಗೆ, ಅವ್ರು ಸೆಲೆಕ್ಟ್ ಆದಂತಹ ವಿಚಾರದ ಬಗ್ಗೆ, ಪುಟ್ಟಣ್ಣ ಸರ್ ಬಗ್ಗೆ ಆಗಲಿ, ಇದರ ಪುಟ್ಟಣ್ಣ ಸರ್ ಬಗ್ಗೆ ಅವ್ರು ತುಂಬಾ ಅಭಿಮಾನ, ಗೌರವ ಇತ್ತು, ತುಂಬಾ ಇತ್ತು. ಈಗ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅದನ್ನು ಸಂದರ್ಶನಗಳಲ್ಲಿ, ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು, ಆದರೆ ರಾಜ್ಕುಮಾರ್ ಅವ್ರ ಸಿನಿಮಾ ನಾವಿಬ್ಬರು ಕೂತ್ಕೊಂಡು ನೋಡಿದ್ದೀವಿ, ಸುಮಾರು ಸಿನಿಮಾಗಳನ್ನ ನೋಡಿದ್ದೀವಿ. ಅವರು ಅದನ್ನು ನೋಡಿ ಈ ಥರದ ಸಿನಿಮಾಗಳು ಇವಾಗ ಆಗೋದೇ ಇಲ್ಲ, ಯಾರ ಕೈಲೂ ಮಾಡೋಕ್ಕೂ ಆಗಲ್ಲ. ಸಿನಿಮಾಗಳು, ಪಾತ್ರಗಳು ಅದು ಅವರೇ ಮಾಡಬೇಕು, ನಾವು ನೋಡಬೇಕಷ್ಟೇ ಅಂತ ಸುಮಾರು ಸಲ ಹೇಳಿದ್ದುಂಟು. ಅವರು ತುಂಬ ಅಭಿಮಾನದಿಂದ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡೋರು. ಆಮೇಲೆ ಹಿಂದಿ ಸಿನಿಮಾಗಳು ಕೂಡ ನಾವು ತುಂಬ ನೋಡಿದ್ದೀವಿ, ಹಿಂದಿ ಸಿನಿಮಾಗಳಾಗಿರ್ಬೋದು, ಹಿಂದಿ ಹಾಡುಗಳನ್ನು ನಾವು ಜೊತೆಯಲ್ಲೇ ತುಂಬ ಹಾಡಿದ್ದೀವಿ. ನೀವು ಹಾಡ್ತಿರ್ತೀರಿ ನಾವು? ಅದೇ ಆಮೇಲೆ ಹಿಂದಿ ಬಗ್ಗೆ ತುಂಬ ಅವ್ರಿಗೆ ಪ್ರೀತಿ ಇತ್ತು. ಹಿಂದಿ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ನಮ್ಮ ಭಾಷೆಗಳ ಬಗ್ಗೆ ಅವ್ರಿಗೆ ಒಲವು ಇತ್ತು. ಭಾಷೆಗಳು ಬರೋದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಎಲ್ಲ ಭಾಷೆಗಳು ಅವರು. ಅದರ ಜೊತೆಗೆ ಹಿಂದಿ ಸಿನಿಮಾಗಳು ಕೂಡ ನನಗೆ ಹಿಂದಿ ಸಿನಿಮಾಗಳ ಒಲವು ಜಾಸ್ತಿ ಅನ್ನೋದಕ್ಕೋಸ್ಕರ ನನ್ನ ಜೊತೆಲಿ ಹಿಂದಿ ಸಿನಿಮಾ ಕೂಡ ಅವರು ತುಂಬ ನೋಡೋರು. ಅವರು ಹಿಂದಿ ಸಿನಿಮಾ ತುಂಬ ಅಂದರೆ ತುಂಬ ಇಷ್ಟ ಅವ್ರಿಗೆ, ಹಿಂದಿ ಸಿನಿಮಾ ಇಷ್ಟ, ಹಿಂದಿ ಹಾಡುಗಳು, ಮೊಹಮ್ಮದ್ ರಫಿ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಹಾಡೋರು ಅವರು. ಅವರು ಒಬ್ಬರೇ ಇದ್ದರು ಅಂತಂದರೆ ಅವ್ರ ಮೇಲ್ಗಡೆ ರೂಮ್ ಇತ್ತು, ಅಲ್ಲಿ ಕ್ಯಾರಿಯೋಕೆ ಸಿಸ್ಟಮ್ ಇತ್ತು, ಅಲ್ಲಿ ಹಾಕ್ಕೊಂಡು ಹಾಡ್ತಾನೆ ಇರ್ತಾಯಿದ್ರು. ಅವರು ಹಾಡುಗಳು ಅಂದರೆ ಹುಚ್ಚು ಅವ್ರಿಗೆ.